ಮಂಗಳೂರಿನಲ್ಲಿಯೇ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆ ಆಗಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಈಗಾಗಲೇ ಹೈಕೋರ್ಟ್ ಪೀಠ ಮಂಗಳೂರಿನಲ್ಲಿ ಆಗುವಂಥ ಪೂರ್ಣ ಪ್ರಮಾಣದ ಕೆಲಸ ಕಾರ್ಯಗಳ ಪ್ರಗತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ನಿಲುವು ಪ್ರಾರಂಭದಿಂದಲೇ ಮಂಗಳೂರಿನಲ್ಲಿ ಒಂದು ಸಂಚಾರಿ ಪೀಠ ಆಗಬೇಕು ಅಂತ ಹೇಳುವಂಥದ್ದನ್ನು ನಾವು ಒಟ್ಟಾಗಿ ಒಂದಾಗಿ ಹೇಳಿದಂಥ ವಿಚಾರಗಳನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರ ಸಂಘದ ವತಿಯಿಂದ ಬಹಳಷ್ಟು ಪರಿಶ್ರಮ ಪ್ರಯತ್ನಗಳನ್ನು ಮಾಡಿ ಆ ಪರಿಶ್ರಮದ ಪ್ರಯತ್ನದ ಫಲವಾಗಿ ಈ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಅಧ್ಯಕ್ಷರಾದಂಥ ರಾಘವೇಂದ್ರ ಅವರು, ಅದೇ ರೀತಿ ಪದಾಧಿಕಾರಿಗಳಂಥ ಗಿರೀಶ್ ಮತ್ತು ಎಲ್ಲರೂ ನ್ಯಾಯಾಲಯದಲ್ಲಿ ನ್ಯಾಯವಾದಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಂಥ ಮೋನಪ್ಪ ಭಂಡಾರಿಯವರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥ ಐವನ್ ಡಿಸೋಜ ಅವರು, ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಕಿಶೋರ್ ಕುಮಾರ್ ಪುತ್ತೂರವರು, ಶಾಸಕನಾಗಿ ನಾನು, ಡಾಕ್ಟರ್ ಭರತ್ ಶೆಟ್ಟಿಯವರು, ಉಮಾನಾಥ್ ಕೋಟ್ಯಾನರು, ನಾವೆಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಯಾವುದೇ ಜಾತಿ ಮತ ಧರ್ಮ ಪಕ್ಷಗಳಿಲ್ಲದೆ ಮಂಗಳೂರಿನಲ್ಲಿ ಸಂಚಾರಿ ಪೀಠ ಆಗಬೇಕು ಅಂಥೇಳಿ ಈ ಹಿಂದೆ ನಾವು ಕಾನೂನು ಮಂತ್ರಿಗಳಾಗಿದ್ದಂಥ ಎಚ್ ಕೆ ಪಾಟೀಲ್ ಅವರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಆ ಮನವಿಯ ಫೋಟೋ ದಾಖಲೆ ಕೂಡ ನಮ್ಮ ಹತ್ರ ಇದೆ. ಅದಾದ ನಂತರ ಇದೇ ತಂಡ, ಅದರಲ್ಲಿ ಮೋನಪ್ಪ ಭಂಡಾರಿಯವರು ಕೂಡ ಇದ್ದರು, ಇದೇ ತಂಡ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ. ತದನಂತರ ನಾನು ಎರಡೆರಡು ಬಾರಿ ವಿಧಾನಸೌಧದಲ್ಲಿ ಇದಕ್ಕೆ ಪ್ರಶ್ನೆಯನ್ನು ಹಾಕಿದ ಪ್ರಶ್ನೆ ಮತ್ತು ಬಂದಂಥ ಉತ್ತರಗಳು ಕೂಡ ನನ್ನ ಹತ್ತಿರ ದಾಖಲೆ ಸಮೇತ ಇದೆ. ನಾನು ವಿಧಾನಸೌಧದಲ್ಲಿ ಮಂಡಿಸಿದಂಥ ಪ್ರಶ್ನೆಗಳು ಎರಡೆರಡು ಸಲ ಬಂದ ಉತ್ತರಗಳು. ತದನಂತರ ವಿಧಾನಸೌಧದಲ್ಲಿ ಕೂಡ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿಶೇಷವಾದಂಥ ಒತ್ತನ್ನು ಕೊಡಬೇಕು ಅಂತೇಳುವಂಥ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿದ ಅರ್ಧ ಗಂಟೆಯಲ್ಲಿ ಎರಡೆರಡು ಬಾರಿ ನಾನು ಮಂಗಳೂರಿನಲ್ಲಿ ಸಂಚಾರಿ ಪೀಠದ ಬಗ್ಗೆ ವಿಶೇಷವಾಗಿ ಧ್ವನಿಯನ್ನು ಎತ್ತುವಂಥ ಕೆಲಸ ಕಾರ್ಯಗಳು ಮಾಡಿದ್ದೇನೆ. ಹಾಗಾಗಿ ಯಾವುದೇ ರೀತಿಯ ನಮ್ಮೆಲ್ಲರ ಕರಾವಳಿಯ ತುಳುನಾಡಿನ ಎಲ್ಲರ ಬೇಡಿಕೆಗೆ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಅದನ್ನು ನಾನು ಶಾಸಕನಾಗಿ ಸ್ವಾಗತವನ್ನು ಮಾಡ್ತೇನೆ. ಬೇರೆ ಬೇರೆ ಭಾಗದಲ್ಲಿ ಕೆಲವಾರು ಕಡೆಗಳಲ್ಲಿ ಮಂಗಳೂರಿನಲ್ಲಿ ಯಾಕಾಗಬೇಕು ಅಥವಾ ಬೇರೆ ಬೇರೆ ಚಿಂತನೆಗಳು ಒಳಗೊಂಡಂಥ ಅಭಿಪ್ರಾಯಗಳು ಬೇರೆ ಬೇರೆ ಕಡೆಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯುವಂಥ ಸಂದರ್ಭದಲ್ಲಿ ನಾವು ಇಡೀ ಜಿಲ್ಲೆಯ ಎಲ್ಲ ವ್ಯಕ್ತಿಗಳು, ಇಡೀ ಜಿಲ್ಲೆಯ ಜನರು ನಾವು ಒಟ್ಟಾಗಿ ಒಂದಾಗಿ ಹೇಳುವಂಥದ್ದು ನಮಗೆ ಮಂಗಳೂರಿನಲ್ಲಿ ಬೇಕು. ಅದಕ್ಕೆ ಪೂರಕವಾದಂಥ ವಾತಾವರಣದ ಕೆಲಸ ಕಾರ್ಯಗಳು ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಪೂರ್ಣ ಸಹಕಾರವನ್ನು ನಾವು ಕೊಡಬೇಕು. ಮಂಗಳೂರಿನ ಜನತೆಯಿಂದ ಗೆದ್ದು ನಾವು ಮಂಗಳೂರಿಗೆ ಬೇಕು ಅಂತ ಹೇಳುವಂಥದ್ದು ನಮ್ಮ ಹಕ್ಕು. ಈ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ನಾವೆಲ್ಲರೂ ಸೇರಿಕೊಂಡು ಮಾನ್ಯ ಸಂಸದರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ ಅವರು, ಹಾಗೆ ನಮ್ಮೆಲ್ಲರ ಶಾಸಕ ಜನಪ್ರತಿನಿಧಿಗಳು, ನಮ್ಮೆಲ್ಲರ ಒಕ್ಕಲೂರಿನ ಬೇಡಿಕೆ ಮಂಗಳೂರಿನಲ್ಲಿ ಈಗ ಯಾವ ರೀತಿಯಲ್ಲಿ ಮಾಡುವಂಥ ಚಿಂತನೆಗಳಾಗಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅದಕ್ಕೆ ಒಳ್ಳೆಯ ರೀತಿಯಲ್ಲಿ ಅದರ ಕೆಲಸ ಕಾರ್ಯಗಳಾಗಬೇಕು ಅಂತೇಳುವಂಥದ್ದು ನನ್ನ ವಿಶೇಷವಾದಂಥ
ಮಾತನ್ನು, ಮನವಿಯನ್ನು, ಪ್ರಯತ್ನವನ್ನು ಅಥವಾ ಈ ವಿಷಯದಲ್ಲಿ ಈ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರಿನಲ್ಲೇ ನಮಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಮುಂದಿನ ದಿನಗಳಲ್ಲಿ ಈಗ DC ಕಚೇರಿಯಲ್ಲಿ ಮಾಡ್ತಾರೆ. DC ಕಚೇರಿಯಲ್ಲಿ ಮಾಡಿದ ನಂತರ ಪುನರಪಿ ಅದಕ್ಕೆ ಆದಂಥ ಜಾಗವನ್ನು ನಿಗದಿ ಮಾಡಬೇಕು. ಅದೆಲ್ಲ ಮುಂದಿನ ಹಂತಗಳಲ್ಲಿ ಅದಕ್ಕೆ ಸಂಪೂರ್ಣವಾಗಿ ನಾವು ಆಡಳಿತದ ವ್ಯವಸ್ಥೆಯಲ್ಲಿ ಇಲ್ಲದಿದ್ದರೂ ಕೂಡ ಪ್ರಾರಂಭ ದಿನದಿಂದ ಇವತ್ತಿನ ತನಕ ಅದು ಮಂಗಳೂರಿನಲ್ಲಿ ಬರಬೇಕು ಅಂತೇಳುವಂಥ ಪ್ರಯತ್ನಗಳನ್ನು ಮಾಡಿದ್ದನ್ನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಎರಡನೇದು, ಈಗ